ಹಾಯ್ ಫ್ರೆಂಡ್ಸ್, ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ. ಇವತ್ತೊಂದು ಹಾಲಿನ ಪೌಡರಿಂದ, ಅದು ಕೂಡ ಅಂಗನವಾಡಿ ಹಾಲಿನ ಪೌಡರಿಂದ ತುಂಬ ಚೆನ್ನಾಗಿರೋ ರಸ್ಮಲೈನ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ಈ ರೆಸಿಪಿನ ನೀವು ಕೊನೆ ತನಕ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ನೀವು ಈ ರೆಸಿಪಿ ಮಾಡುವಲ್ಲಿ ಫೇಲ್ ಆಗ್ತೀರಾ. ಇವಾಗ ನಾನು ಒಂದು ಪ್ಯಾನ್ ಮೇಲೆ ಸ್ವಲ್ಪ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕಿ 1 ಕಪ್ ಆಗುವಷ್ಟು ಅಂಗನವಾಡಿ ಹಾಲು ಪೌಡರನ್ನು ಹಾಕಿದ್ದೀನಿ. ನಿಮಗೆ ಪನ್ನೀರ್ ರೆಸಿಪಿ ಬೇಕು ಅಂದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿದರೆ ಪನ್ನೀರ್ ರೆಸಿಪಿ ಸಿಗುತ್ತೆ. ಹಾಲಿನ ಪೌಡರ್ ಹಾಕಿ ನೀವು ಮಾಡೋದಾದರೆ ತುಂಬ ಚೆನ್ನಾಗಿ ನೀವು ತಿರುಗಿಸ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡೋದಾದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಲಿನ ಪೌಡರ್ ಬೇಗನೆ ತಳ ಹಿಡಿದ್ಬಿಡುತ್ತೆ, ಮತ್ತು ಅದು ಕೂಡ ಸ್ಟೀಲಿನ ಪಾತ್ರೆಯಲ್ಲಿ ಮಾಡಿದರೆ ಬೇಗನೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಿ. ಇವಾಗ ಹಾಲು ಉಕ್ಕಿದೆ ಅಲ್ವಾ, ಇವಾಗ ಗ್ಯಾಸ್ನ ಯಾವುದೇ ಕಾರಣಕ್ಕೂ ಆಫ್ ಮಾಡ್ಕೊಂಡಿಲ್ಲ. ಇವಾಗ ನಾನು ಲಿಂಬೆ ಹುಳಿ ಅಥವಾ ವಿನೆಗರ್ನ ಹಾಕಿ ಪನ್ನೀರನ್ನ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ. ಇವಾಗ ಪನ್ನೀರೆಲ್ಲ ನೀರೆಲ್ಲ ಹಿಂಡ್ಕೊಂಡು ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಅಂಶ ಯಾವುದೇ ಕಾರಣಕ್ಕೂ ಇರಬಾರ್ದು. ನಾನು ಕೈಯಲ್ಲಿ ಚೆನ್ನಾಗಿ ನೀರನ್ನು ಹಿಂಡ್ಕೊಂಡಿದ್ದೀನಿ. ನಮಗೆ ಪನ್ನೀರ್ ಶೇಪ್ ಬೇಡ ಅಲ್ವಾ. ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಯಾವ ಹದಕ್ಕೆ ನಾದ್ಕೊಳ್ಬೇಕು ಅಂದರೆ, ನೀವು ಉಂಡೆ ಕಟ್ಟುವಾಗ ಉಂಡೆ ಕಟ್ಟಾಗಬಾರ್ದು. ಎಷ್ಟು ಕಟ್ಟಾಗುತ್ತೆ ಅಷ್ಟು ನೀವು ನಾದ್ತಾನೇ ಇರಬೇಕಾಗುತ್ತೆ. ಈ ಥರ ನೀವು ಚೆನ್ನಾಗಿ ನಾದ್ಕೊಂಡ್ರೆ, ನೀವು ಉಂಡೆ ಕಟ್ಟಿದಾಗ ಉಂಡೆ ಚೆನ್ನಾಗಿ ಶೇಪಲ್ಲಿರುತ್ತಲ್ವ, ಆ ಹಂತದಲ್ಲಿ ಇದು ನಾದಿದ್ದು ರೆಡಿಯಾಗಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಇವಾಗ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಯಾವ ಶೇಪ್ ಬೇಕು ಆ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪ್ಯಾಟೀಸ್ ರೂಪದಲ್ಲಿ, ಅಂದರೆ ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ. ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ವೀಟ್ ಕೂಡ ಆಗಿತ್ತು, ಮತ್ತು ಖರ್ಚಿಲ್ಲದೆ ಮಾಡುವಂಥ ರೆಸಿಪಿ ಅಂದರೆ ಈ ಸ್ವೀಟು. ₹1 ಖರ್ಚು ಕೂಡ ಮಾಡಿಕೊಂಡಿಲ್ಲ ನಾನು. ಗ್ಯಾಸ್ ಖರ್ಚು ಒಂದು ಬಿಟ್ಟರೆ ಬೇರೆ ಏನು ಖರ್ಚಾಗಿಲ್ಲ. ನೋಡಿ, ಈ ಥರ ನಾನು ಶೇಪ್ನ ಕೊಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸುಮಾರು 8ರಿಂದ 10 ತನಕ ಮಾಡ್ಕೊಳ್ಬೋದು. ನಾನೊಂದು 8 ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ 1 ಕಪ್ ಹಾಲಿನ ಪೌಡರಲ್ಲಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಎಷ್ಟು ಸ್ವೀಟ್ ತಿಂತೀರಾ, ಅಂದರೆ ತುಂಬ ಸ್ವೀಟ್ ಬೇಕಂದರೆ ನೀವು ತುಂಬ ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಎಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ, 3 ಲೋಟ ನೀರಿಗೆ 1 ಗ್ಲಾಸ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ 3 ಗ್ಲಾಸ್ ನೀರಿಗೆ 1 ಗ್ಲಾಸ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋ ತನಕ ನೀವು ಕಾಯಿಸ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ನೀವು ಈ ಪನ್ನೀರನ್ನ ಏನು ಹಾಕ್ಕೊಳ್ತೀರಲ್ವ, ಇದು ಕಟ್ಟಾಗಿ ಹೋಗುತ್ತೆ. ಚೆನ್ನಾಗಿ ಕುದಿ ಬರಬೇಕು. ಹಾಗೂ ನೀವು ನಾದ್ಕೊಳ್ಳುವಾಗಲೂ ಕೂಡ ತುಂಬಾ ಕೇರ್ಫುಲ್ಲಾಗಿ ನಾದ್ಕೊಳ್ಬೇಕಾಗುತ್ತೆ. ಈ ಥರ ನೀವು ಕುದಿ ಬಂದಮೇಲೆ, ಬಿಸಿ ಬಿಸಿ ಕುದಿ ಇರುವಾಗಲೇ ಈ ಥರ ನೀವು ಪ್ಯಾಟೀಸ್ನ, ಅಂದರೆ ಪನ್ನೀರ್ ಶೇಪ್ನ ನೀವು ಕೊಟ್ಟಿಟ್ಕೊಂಡಿದ್ದೀರಲ್ವ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದರ ಶೇಪ್ ಡಬಲ್ ಆಗುತ್ತೆ. ಸ್ವೀಟ್ ನೀರು ಕೂಡ ಇರುತ್ತಲ್ವ, ಇದು ಸ್ವೀಟೆಲ್ಲ ಹೀರ್ಕೊಳ್ಳುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. 2ರಿಂದ 3 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ಇದು ರಬ್ಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಹಾಲಿನ ಪೌಡರಿಗೆ 1 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, 1 ಕಪ್ ಹಾಲಿನ ಪೌಡರ್ಗೆ 1 ಕಪ್ ಆಗುವಷ್ಟು ನೀರು. ಇಷ್ಟನ್ನು ನಾನು ರೆಡಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಅರ್ಧ ಮಿಕ್ಸ್ ಆದಮೇಲೆ ಚೆನ್ನಾಗಿ ಗ್ಯಾಸ್ನ ಆನ್ ಮಾಡ್ಕೊಳ್ಳಿ. ಗ್ಯಾಸ್ ಯಾವುದೇ ಕಾರಣಕ್ಕೂ ಫಾಸ್ಟ್ ಇರಬಾರ್ದು, ಸ್ಲೋ ಆಗೇ ಇರಲಿ. ಇವಾಗ ನಾನು 4 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ ಎಷ್ಟು ಸ್ವೀಟ್ ಬೇಕು ಅಂತ. ನೀವು ಹಾಲಿನಲ್ಲಿ ಮಾಡೋದಾದರೆ ಸ್ವಲ್ಪ ದಪ್ಪ ಹಾಲನ್ನೇ ತಗೊಂಡು ತುಂಬ ಹೊತ್ತು ಕಾಯಿಸ್ಕೊಳ್ಬೇಕಾಗುತ್ತೆ. ಹಾಲಿನ ಪೌಡರ್ ತಗೊಂಡ್ರೆ ಬೇಗನೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹಾಲಿನ ಪೌಡರಿಂದ ಮಾಡೋದಾದರೆ ತುಂಬಾ ಈಸಿ ಆಗುತ್ತೆ ಅಂತ ಈ ರೆಸಿಪಿನ ಮಾಡ್ತಾಯಿದ್ದೀನಿ. 1 ಕಪ್ ಹಾಲಿನ ಪೌಡರ್ಗೆ 1 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇಲ್ಲಾಂದರೆ ನೀವು ಹಾಲೇ ತಗೊಳ್ಳೋದಾದರೆ ದಪ್ಪ ಹಾಲನ್ನು ತಗೊಂಡು ಈ ಥರ ನೀವು ದಪ್ಪ
ಕನ್ಸಿಸ್ಟೆನ್ಸಿ ಬರೋ ತನಕ ಕಾಯಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 5 ನಿಮಿಷ ಕಾಯಿಸ್ತಾ ಇದ್ದೀನಿ, 5ರಿಂದ 10 ನಿಮಿಷ ತನಕ ಕಾಯಿಸ್ಕೊಳ್ತಾ ಇದ್ದೀನಿ ಚಿಕ್ಕ ಉರಿಯಲ್ಲಿ. ಇವಾಗ ನಾನು ಈ ಶುಗರ್ ಸಿರಪ್ನಿಂದ ಈ ಪನ್ನೀರ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಎಷ್ಟು ದಪ್ಪ ಆಗಿದೆ ನೀವು ನೋಡಿ. ಇದೇ ಥರ ನೀವು ಹಾಲಲ್ಲಿ ಮಾಡ್ಕೊಳ್ಳೋದಾದರೆ ತುಂಬ ಹೊತ್ತು ಕಾಯಿಸ್ಕೊಳ್ಬೇಕಾಗುತ್ತಲ್ವ. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಒಂದ್ಸಲ ನೀವು ಈ ರೆಸಿಪಿನ ಮಾಡಿಕೊಳ್ಳೇಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ರೆಡಿ ಆದರೆ ಸಾಕು, ಇಷ್ಟು ದಪ್ಪ ಆಗುತ್ತೆ ನೋಡಿ. ಇವಾಗ ಈ ರಬ್ಡಿನ ನಾನು ಪನ್ನೀರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕೋಟ್ ಆಗಬೇಕು, ಆ ಥರ ನೀವು ರೆಡಿ ಮಾಡ್ಕೊಳ್ಳಿ. ಒಂದು ಬಾಕ್ಸ್ ಇದ್ದರೆ ಬಾಕ್ಸಲ್ಲಿ ಕೂಡ ಹಾಕ್ಕೊಳ್ಳಿ. ನಾನು ಈ ಥರ ಪ್ಲೇಟಲ್ಲಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಕವರ್ ಆಗುತ್ತೆ ಅಂತ ಈ ಥರ ಚಿಕ್ಕ ಪ್ಲೇಟಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಫ್ರಿಜ್ಜಲ್ಲಿ ಇಟ್ಕೊಂಡು 1 ಅವರ್ ಆದಮೇಲೆ ನೋಡಿ ಈ ಥರ ರೆಡಿಯಾಗಿದೆ. ಇವಾಗ 1 ಅವರ್ ಆದಮೇಲೆ ಕೋಲ್ಡ್ ಇರುವಾಗಲೇ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ಖರ್ಚಿಲ್ಲದೆ ಮಾಡುವಂಥ ರೆಸಿಪಿ ಆಗಿರೋದ್ರಿಂದ ಈ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿಕೊಂಡು ನೋಡಿ.